ಎಲ್ಲರಿಗೂ ನಮಸ್ತೆ. ಶತ್ರುಗಳನ್ನು ನಿಭಾಯಿಸೋದು ಅಥವಾ ಅವರಿಗೆ ತಕ್ಕ ಪಾಠವನ್ನು ಕಲಿಸೋದು ನಮ್ಮ ಒಂದು ತಂತ್ರಗಾರಿಕೆ ಮೇಲೆ, ಬುದ್ಧಿವಂತಿಕೆಯ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ಶತ್ರುಗಳನ್ನು ಹೇಗೆ ನಿಯಂತ್ರಿಸೋದು, ಅವರಿಗೆ ಹೇಗೆ ತಕ್ಕ ಪಾಠವನ್ನು ಕಲಿಸೋದು, ನಮ್ಮ ತಂಟೆಗೆ ಅವರು ಹೇಗೆ ಬರದೇ ಇರೋ ಥರ ನೋಡ್ಕೊಳ್ಳೋದು, ಇದೆಲ್ಲವನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಶತ್ರುಗಳಲ್ಲಿ 2 ವಿಧಗಳಿವೆ. ಒಂದು ಆಂತರಿಕ ಶತ್ರು, ಇನ್ನೊಂದು ಬಾಹ್ಯ ಶತ್ರು. ಈ ಎರಡೂ ರೀತಿಯ ಶತ್ರುಗಳನ್ನು ನಿಭಾಯಿಸೋದು ತುಂಬಾ ಕಷ್ಟ. ಹಾಗೆ ಇದಕ್ಕೆ ಅತ್ಯಂತ ನಾವು ಜಾಗರೂಕರಾಗಿ ಕೂಡ ಇರಬೇಕಾಗತ್ತೆ. ಬಾಹ್ಯ ಶತ್ರುಗಳನ್ನು ಕಂಡು ಹಿಡಿಯುವುದು, ಅವರನ್ನು ಮಟ್ಟ ಹಾಕೋದು ಸುಲಭ. ಆದರೆ ಆಂತರಿಕ ಶತ್ರುಗಳನ್ನು ಕಂಡು ಹಿಡಿಯುವುದು ತುಂಬಾ ಕಷ್ಟ. ಅವರನ್ನು ಮಟ್ಟ ಹಾಕೋದು ಕೂಡ ಅಷ್ಟೇ ಕಷ್ಟ. ನಮ್ಮ ಒಂದು ಈ ಶತ್ರುಗಳನ್ನು ಹೇಗೆ ನಿಭಾಯಿಸಬೇಕು, ಅವ್ರಿಗೆ ಹೇಗೆ ಪಾಠ ಕಲಿಸಬೇಕು, ಶತ್ರುಗಳನ್ನು ನೇರವಾಗಿ ಎದುರಿಸೋದ್ರ ಬದಲು ಅವರನ್ನು ಬುದ್ಧಿವಂತಿಕೆಯಿಂದ, ತಂತ್ರಗಾರಿಕೆಯಿಂದ ಹೇಗೆ ನಿಭಾಯಿಸಬೇಕು, ಬನ್ನಿ ನೋಡೋಣ. ಈ ಶತ್ರುಗಳನ್ನು ಜಯಿಸಬೇಕಾದ್ರೆ ಮೊದಲು ನಾವು ಅವರ ದೌರ್ಬಲ್ಯವನ್ನು, ಅವರ ಒಂದು ವೀಕ್ನೆಸ್ಸನ್ನು ನಾವು ತಿಳ್ಕೊಂಡಿರಬೇಕು. ಅವರು ಯಾವುದರಲ್ಲಿ ಅಥವಾ ಯಾವ ಒಂದು ವಿಚಾರದಲ್ಲಿ ವೀಕ್ನೆಸ್ ಆಗಿದ್ದಾರೆ, ಬಲಹೀನರಾಗಿದ್ದಾರೆ ಅನ್ನೋದನ್ನು ನಾವು ಸರಿಯಾಗಿ ತಿಳ್ಕೊಂಡಿರಬೇಕು. ನಂತರ ನಾವು ಅವರಿಗೆ ತಕ್ಕ ಪಾಠವನ್ನು ಕಲಿಸ್ಬೋದು. ಶತ್ರುವಿನ ದೌರ್ಬಲ್ಯದ ವಿರುದ್ಧ ನೀವು ಹೋರಾಟ ಮಾಡಬೇಕಾಗತ್ತೆ ಹೊರತು ಅವರ ಬಲದಿಂದ ನಾವು ಹೋರಾಟ ಮಾಡೋದಕ್ಕೆ ಆಗೋದಿಲ್ಲ ಅಂತ ಚಾಣಕ್ಯ ಅವರು ಕೂಡ ಹೇಳಿದ್ದಾರೆ. ಸರಿಯಾದ ರೀತಿಯಲ್ಲಿ ನಾವು ದಾಳಿ ಮಾಡಿದಾಗ ಗೆಲುವು ಸುಲಭ ಆಗುತ್ತೆ. ಹಾಗಾಗಿ ಅವರ ವೀಕ್ನೆಸ್ ಏನು ಅನ್ನೋದನ್ನು ತಿಳ್ಕೊಂಡು ನಾವು ಅವರನ್ನು ಜಯಿಸಬೇಕಾಗತ್ತೆ. ಸೊ ಇನ್ನು ನಿಮ್ಮ ಒಂದು ಪ್ಲ್ಯಾನ್ಗಳಲ್ಲಿ ನೀವು ಆದಷ್ಟು ರಹಸ್ಯವಾಗಿಡಬೇಕು. ನೀವು ಏನೇ ಒಂದು ಪ್ಲ್ಯಾನ್ ಇದ್ದರೂ ಕೂಡ, ನಿಮ್ಮ ಒಂದು ಲೈಫಲ್ಲಾಗಿರ್ಬೋದು, ಬಿಸ್ನೆಸ್ ಪ್ಲ್ಯಾನ್ ಆಗಿರ್ಬೋದು, ಏನೇ ಒಂದು ಹಣದ ಪ್ಲ್ಯಾನ್ ಆಗಿರ್ಬೋದು, ಇವುಗಳನ್ನು ನೀವು ಗುಪ್ತವಾಗಿ ಇಟ್ಕೊಂಡಿರಬೇಕು. ನಿಮ್ಮ ಒಂದು ಮುಂದಿನ ಪ್ಲ್ಯಾನು ಅಥವಾ ನಡೆ ಅಥವಾ ನೀವು ಏನೇ ಒಂದು ವಿಶೇಷತೆ ಇದ್ದರೂ ಕೂಡ ಅದನ್ನು ನೀವು ಯಾರೊಂದಿಗೂ ಕೂಡ ಹಂಚ್ಕೋಬಾರ್ದು ಅಥವಾ ಯಾರಿಗೂ ಕೂಡ ನೀವು ಹೇಳಬಾರ್ದು. ಈ ಒಂದು ರೂಲ್ಸನ್ನು ಫಾಲೋ ಮಾಡಿದರೆ ಖಂಡಿತ ನೀವು ಯಶಸ್ಸನ್ನು ಹೊಂದಬೋದು. ನಿಮ್ಮ ಒಂದು ಪ್ಲ್ಯಾನ್ಗಳನ್ನು ನೀವು ರಹಸ್ಯವಾಗಿಟ್ಟಷ್ಟು ಯಶಸ್ಸನ್ನು ನೀವು ಸಾಧಿಸಬಹುದು. ಇಲ್ಲವಾದರೆ ಬೇರೊಬ್ಬರು ಅದನ್ನು ಸದುಪಯೋಗ ಮಾಡಿಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಶತ್ರುಗಳೇ ನಿಮ್ಮ ಪ್ಲ್ಯಾನನ್ನು ನೀವು ಹೇಳಿದಾಗ ಅವರು ಅದನ್ನು ಕ್ಯಾಚ್ ಮಾಡ್ಕೊತಾರೆ. ಸೊ ಹಾಗಾಗಿ ನಿಮ್ಮ ಪ್ಲ್ಯಾನ್ಗಳನ್ನು ಯಾರೊಂದಿಗೂ ಕೂಡ ನೀವು ಹಂಚ್ಕೊಳ್ಳೋಕ್ಕೆ ಹೋಗಬೇಡಿ. ಇನ್ನು ಮೂರನೆಯದಾಗಿ ಶತ್ರುಗಳು ನೀಡುವಂಥ ಒಂದು ಹಿಂಸೆ, ಸಮಸ್ಯೆಗಳಿಂದ ನಿಮಗೆ ಬರ್ತಕ್ಕಂಥ ಅಂದರೆ ಅವ್ರು ನೀಡ್ತಕ್ಕಂಥ ಸಮಸ್ಯೆಗಳಿಂದ ಕೋಪ ಬರೋದು ಸಾಮಾನ್ಯ. ಕೆಲವೊಮ್ಮೆ ಆ ಕೋಪ ತುಂಬ ಅತಿರೇಕಕ್ಕೂ ಕೂಡ ಹೋಗಬಹುದು. ಅಂಥ ಸಂದರ್ಭದಲ್ಲಿ ನಾವು ಅವರ ವಿರುದ್ಧ ಯಾವುದೇ ರೀತಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು. ಕೋಪದಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳು ನಮ್ಮ ವಿನಾಶಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ನಿಧಾನವಾಗಿ ಕೂತು ನಾವು ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಅಂಥ ಜನರು ತಮ್ಮ ವಿನಾಶವನ್ನು ತಾವೇ ತಂದುಕೊಳ್ತಾರೆ. ಶತ್ರುಗಳನ್ನು ಸೋಲಿಸಲು ನಿರ್ಧಾರಗಳನ್ನು ನಾವು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಬೇಕು ಹೊರತು ಯಾವುದೇ ಒಂದು ಕೋಪದಲ್ಲಿ ನಾವು ತೆಗೆದುಕೊಳ್ಳಬಾರ್ದು. ಕೋಪದಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳು ನಮಗೇ ಮೂಲ ಆಗಿ ನಮ್ಮ ವಿನಾಶಕ್ಕೆ ಕಾರಣ ಆಗುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್, ಸಮಯಕ್ಕಾಗಿ ಕಾಯಬೇಕು. ನಿಮ್ಮ ಮೇಲೆ ಶತ್ರುಗಳು ಏನೇ ಒಂದು ಸಂಚು ಮಾಡಿದಾಗ ತಕ್ಷಣವೇ ಅದಕ್ಕೆ ಪ್ರತಿಕ್ರಿಯೆ ನೀವು ನೀಡಬಾರ್ದು. ಬದಲಾಗಿ ಸೈಲೆಂಟಾಗಿ ಇದ್ದು ಒಂದಷ್ಟು ಸಮಯ ನೀವು ತಾಳ್ಮೆಯಿಂದ ಕಾಯಬೇಕು. ಸರಿಯಾದ ಸಮಯವನ್ನು ಕಾದು ಕುಳಿತು ನಂತರ ಪ್ರತಿಕ್ರಿಯೆ ನೀಡೋದು ಅತ್ಯಂತ ಎಫೆಕ್ಟಿವ್ ಆದಂಥ ಒಂದು ರಿಸಲ್ಟನ್ನು ನಿಮಗೆ ತಂದುಕೊಡುತ್ತೆ. ಆದರೆ ಅವರ ಒಂದು ಪ್ಲ್ಯಾನ್ ಬಗ್ಗೆ, ಅವರ ನಡವಳಿಕೆಯ ಬಗ್ಗೆ ನಾವು ಯಾವಾಗಲೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮತ್ತು ಅವರನ್ನು ಗಮನಿಸ್ತಲೇ ಇರಬೇಕು. ಇನ್ನು ಆಂತರಿಕ ಶತ್ರುಗಳಲ್ಲಿ ಅತ್ಯಂತ ಅಪಾಯಕಾರಿ ಶತ್ರುಗಳೆಂದರೆ ಮಿತ್ರರಂತೆ ವರ್ತಿಸಿಬಿಟ್ಟು ನಮಗೆ ಶತ್ರುಗಳಾಗಿರ್ತಕ್ಕಂಥವ್ರು. ಅವರು ನಮ್ಮ ಜೊತೆಗೆ ಆಪ್ತ ಗೆಳೆಯರಂತೆ ನಮ್ಮ ಜೊತೆಗೆ ಒಂದು ಕ್ಲೋಸ್ ಆಗೇ ಇರ್ತಾರೆ. ಆದರೆ ಹಿಂದಿನಿಂದ ನಮಗೇ ಸಮಸ್ಯೆಗಳನ್ನು ತಂದೊಡ್ತಾ ಇರ್ತಾರೆ. ಅವರನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಮತ್ತು ಅವರ ಬಗ್ಗೆ ಸರಿಯಾಗಿ ವಿವೇಚಿಸುವುದು ಅಥವಾ ಅವ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರೋದು ಕೂಡ ತುಂಬಾ ಕಷ್ಟ ಆಗಿರುತ್ತೆ. ಅಂತಹ ಒಂದು ಶತ್ರುಗಳನ್ನು ನೀವು ಸೋಲಿಸಬೇಕಾದ್ರೆ ಮೊದಲು
ನಿಮ್ಮನ್ನು ನೀವು ಮಾನಸಿಕವಾಗಿ ಬಲಪಡಿಸ್ಕೊಳ್ಳಿ. ನೀವು ಮಾನಸಿಕವಾಗಿ ಬಲವಾಗಿ ಇರಬೇಕು. ಮಾನಸಿಕ ಕಾರ್ಯತಂತ್ರಗಳೇ ಇದಕ್ಕೆ ಹೆಚ್ಚು ಅತ್ಯಂತ ಮುಖ್ಯವಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಫೀಲ್ಡಲ್ಲಿ ಶತ್ರುಗಳು ಅನ್ನೋದು ಇದ್ದೇ ಇರ್ತಾರೆ. ಸೊ ಅವರನ್ನು ನೀವು ಹ್ಯಾಂಡ್ಲ್ ಮಾಡಬೇಕು ಅಂತಂದರೆ ತುಂಬಾ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ತಕ್ಷಣವೇ ಪ್ರತಿಕ್ರಿಯೆ ನೀಡಬೇಡಿ, ಕೋಪದಲ್ಲಿ ಪ್ರತಿಕ್ರಿಯೆ ತೋರಿಸ್ಬೇಡಿ. ಸಮಯಕ್ಕಾಗಿ ಕಾದು ನೀವು ಮಾನಸಿಕವಾಗಿ ಬಲವಾಗಿದ್ದು ಅವರನ್ನು ನೀವು ಮಟ್ಟ ಹಾಕಬೇಕು. ನೋಡಿದ್ರಲ್ಲ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.